ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್. ಇವತ್ತು ನಾನು ಪಿ ಯು ಸಿ ಸೆಕೆಂಡ್ ಇಯರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಅನ್ನು ಕೊಡ್ತೇನೆ. ನೀವು ಕಂಪ್ಲೀಟ್ ಆಗಿರುವ ವಿಡಿಯೋವನ್ನ ನೋಡಲೇಬೇಕು. ನೋಡಿ, ಇದು ಕ್ವಶನ್ ಪೇಪರ್. ಇದರಲ್ಲಿ ಏನಿರುತ್ತೆ ಅಂದ್ರೆ, ಫಸ್ಟ್ ಕ್ವಶನ್ ಪೋಲನ್ ಜರ್ಮಿನೇಷನ್, ಸೆಕೆಂಡ್ ಒನ್ ಪೋಲನ್ ಟ್ಯೂಬ್ ಗ್ರೋತ್ ಆನ್ ಸ್ಟಿಗ್ಮಾ, ನೆಕ್ಸ್ಟ್ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಓವರಿ, ಫೋರ್ತ್ ಒನ್ ನ್ಯೂಕ್ಲಿಕ್ ಆಸಿಡ್ ಸ್ಟೇನಿಂಗ್, ನ್ಯೂಕ್ಲಿಯರ್ ಸ್ಟೇನಿಂಗ್. ಓಕೆ, ಈ ನಾಲ್ಕರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಬಂದಿರುತ್ತೆ 5 ಮಾರ್ಕ್ಸ್ಗೆ. ಅದೇ ಕ್ವಶನ್ ನಂಬರ್ 2 ದಲ್ಲಿ prepare temporary slide of the material by identifying any one stage of mitosis onion root tip in the. Question number 3, pedigree chart 3 marks. Question number D, giving 2 reason 3 marks. Question number 5E, name the disease it causes 2 marks. ಮತ್ತೆ identify F and comment on it 2 marks. ಮುಖ್ಯವಾಗಿ ಬದಲಾವಣೆ ಆಗಿರುವುದು ಯಾವುದು ಗೊತ್ತಾ? ಥಿಯರಿ ಅಂಡ್ ಪ್ರಾಕ್ಟಿಕಲ್ ಕ್ಲಾಸಸ್ ಅಟೆಂಡೆನ್ಸ್ 5 ಮಾರ್ಕ್ಸ್ಗೆ, ಕಂಪ್ಲೀಟ್ ಅಂಡ್ ಡ್ಯೂಲಿ ಸರ್ಟಿಫೈಡ್ ರೆಕಾರ್ಡ್ಸ್ 5 ಮಾರ್ಕ್ಸ್ಗೆ. ಓಕೆ, ಸೊ ಇಷ್ಟೆಲ್ಲವೂ ಏನಪ್ಪಾ ಅಂತಂದ್ರೆ ದ್ವಿತೀಯ ಪಿ ಯು ಸಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇದು. ಇವಾಗ ನಾನು ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತೇನೆ. ಇದು ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಸರ್ಕಾರದಿಂದನೇ ಬಿಟ್ಟಿರುವಂತದ್ದು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು. ನೋಡಿ, ಒಂದನೇ ಕ್ವಶನ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ನೀವು ಪೋಲನ್ ಜರ್ಮಿನೇಷನ್ ರಿಲೇಟೆಡ್, ನೆಕ್ಸ್ಟ್ ಪೋಲನ್ ಟ್ಯೂಬ್ ಗ್ರೋತ್ ಆನ್ ಸ್ಟಿಗ್ಮಾ. ಇಲ್ಲಿ ನೀವು ಏನ್ ಮಾಡ್ಬೇಕಾಗುತ್ತೆ, 3 ಮಾರ್ಕ್ಸ್ಗೆ ಸ್ಲೈಡ್ ಪ್ರಿಪರೇಷನ್, 2 ಮಾರ್ಕ್ಸ್ ರೈಟಿಂಗ್. ಯಾವ ರೀತಿ ಬರೀಬೇಕು, ಏನ್ ಬರೀಬೇಕಂತ ಅದು ನಿಮಗೆ ಇನ್ನು ಮುಂದ್ಗಡೆ ಹೇಳ್ತೀನಿ. ಎಲ್ಲವನ್ನು ಫಸ್ಟ್ ಮುಗಿಸ್ಬಿಡ್ತೀನಿ, ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಏನ್ ಬರುತ್ತೆ ಅಂತ ಹೇಳಿ. ಕ್ವಶನ್ ನಂಬರ್ 2 ದಲ್ಲಿ ಇಲ್ಲಿನೂ ಕೂಡ 3 ಮಾರ್ಕ್ಸ್ ಸ್ಲೈಡ್ ಪ್ರಿಪರೇಷನ್ಗೆ, 2 ಮಾರ್ಕ್ಸ್ ಕಮೆಂಟ್ಗೆ. ಕ್ವಶನ್ ನಂಬರ್ 3 ನೋಡಿ, ಪೆಡಿಗ್ರಿ ಚಾರ್ಟ್. ಪೆಡಿಗ್ರಿ ಚಾರ್ಟ್ ಯಾವ್ದಿದೆ ಅಂತ ಐಡೆಂಟಿಫಿಕೇಶನ್ ಮಾಡಿದ್ರೆ 1 ಮಾರ್ಕ್ಸ್. ಮತ್ತೆ ಅದರ ರಿಲೇಟೆಡ್ ಅಂದ್ರೆ ಜೆನೆಟಿಕ್ ಡಿಸಾರ್ಡರ್ ಯಾವ್ದು ಬರುತ್ತೆ, ಯಾವ ರೀತಿ ಅದು ಸಿಂಪ್ಟಮ್ಸ್ ಗಳನ್ನ ಶೋ ಮಾಡುತ್ತೆ, ಅದನ್ನ ನೀವು ಬರೆದ್ರೆ 2 ಮಾರ್ಕ್ಸ್. ಒಂದ್ 2ರಿಂದ 3 ಪಾಯಿಂಟ್ಸ್ ಆದ್ರೂ ಬರೀಲೇಬೇಕು. ಡಿ ಬಂದ್ಬಿಟ್ಟು 1 ಮಾರ್ಕ್ಸ್ ಐಡೆಂಟಿಫಿಕೇಶನ್ಗೆ, ಮತ್ತೆ 2 ಮಾರ್ಕ್ಸ್ ರೀಸನ್ಸ್ಗೆ. ಅಂದ್ರೆ ಇಲ್ಲಿ 2ರಿಂದ 3 ರೀಸನ್ಸ್ ಆದ್ರೂ ನೀವು ಬರೀಲೇಬೇಕು. ಆದ್ರೂ ಕೂಡ 4 ರೀಸನ್ಸ್ ಅನ್ನ ಬರೀರಿ, ಏನು ಆಗಲ್ಲ. ಐಡೆಂಟಿಫೈ ಇ ಅಂಡ್ ನೇಮ್ ದ ಡಿಸೀಸ್ ಇಟ್ ಕಾಸಸ್. ನೀವು ಯಾವ ಆರ್ಗ್ಯಾನಿಸಮ್ಸ್ ಇರುತ್ತೆ ಅಂತ ಸೈಂಟಿಫಿಕ್ ನೇಮ್ ಫುಲ್ಲಿ ಬರೀಬೇಕು. ಯಾವ ರೀತಿ ಬರೀಬೇಕಂತ ಹೇಳ್ತೀನಿ. ಮತ್ತೆ 1 ಮಾರ್ಕ್ಸ್ ಅದು ಯಾವ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ ಅದಕ್ಕೆ. ಕ್ವಶನ್ ನಂಬರ್ 6 ಎಫ್, 1 ಮಾರ್ಕ್ಸ್ ಫಾರ್ ಐಡೆಂಟಿಫಿಕೇಶನ್, ಮತ್ತೆ 1 ಮಾರ್ಕ್ಸ್ ಫಾರ್ ನೇಮ್ ಆಫ್ ದಿ ಕಮೆಂಟ್. ಅಂದ್ರೆ ಅದು ಹೋಮೋಲಾಗಸ್ ಆಗಿರುತ್ತೋ, ಅನಲಾಗಸ್ ಆಗಿರುತ್ತೋ, ಮತ್ತೆ ಯಾವುದು ನಿಮಗೆ ಸ್ಪೆಸಿಮನ್ಸ್ ಅನ್ನ ಕೊಟ್ಟಿರ್ತಾರೆ, ಯಾಕೆ ಅದನ್ನು ಹೋಮೋಲಾಗಸ್ ಅಂತ ಕರೀತೀರಾ, ಯಾಕೆ ನೀವು ಅನಲಾಗಸ್ ಅಂತ ಕರೀತೀರಾ, ಅದನ್ನ ಬರೀಬೇಕಾಗುತ್ತೆ. ಕ್ವಶನ್ ನಂಬರ್ 7, ಥಿಯರಿ ಅಂಡ್ ಪ್ರಾಕ್ಟಿಕಲ್ ಕ್ಲಾಸಸ್ ಅಟೆಂಡೆನ್ಸ್ 5 ಮಾರ್ಕ್ಸ್, ಮತ್ತೆ ಕಂಪ್ಲೀಟೆಡ್ ಅಂಡ್ ಡ್ಯೂಲಿ ಸರ್ಟಿಫೈಡ್ ಪ್ರಾಕ್ಟಿಕಲ್ ರೆಕಾರ್ಡ್ಸ್ 5 ಮಾರ್ಕ್ಸ್. ಇದು 10 ಮಾರ್ಕ್ಸ್ ಅಂತೂ ನೀವು ಕಂಪ್ಲೀಟ್ ಆಗಿ ತಗೊಳ್ಳೇಬೇಕು. ಯಾಕಂದ್ರೆ ನೀವು ಸರಿಯಾಗಿ ಕಾಲೇಜಿಗೆ ಹೋಗಿದ್ದೀರಾ ಅಂತಂದ್ರೆ, ಜರ್ನಲ್ಸ್ ಗಳನ್ನ ಚೆನ್ನಾಗಿ ನೀಟಾಗಿ ಬರೆದಿದ್ದೀರಾ ಅಂತಂದ್ರೆ, ನಿಮಗೆ 100% ಆಗಿ 10 ಮಾರ್ಕ್ಸ್ ನೀವು ತಗೋಬಹುದು. 20 ಮಾರ್ಕ್ಸ್ ಇದೆಯಲ್ಲ ಪ್ರಾಕ್ಟಿಕಲ್ ರಿಲೇಟೆಡ್ ಇರುತ್ತೆ. ಕ್ವಶನ್ ನಂಬರ್ 1 ಅಲ್ಲಿ ಪೋಲನ್ ಜರ್ಮಿನೇಷನ್ ಇದು ಇದೆಯಲ್ಲ, ಇದು ಪೋಲನ್ ಜರ್ಮಿನೇಷನ್ ರಿಲೇಟೆಡ್ ಕ್ವಶನ್. ನೀವು ಸ್ಲೈಡ್ ಪ್ರಿಪರೇಷನ್ ಅಂತೂ ಮಾಡ್ತೀರಾ, ಆದ್ರೆ ಎಕ್ಸಾಮ್ ಅಲ್ಲಿ ಏನ್ ಬರೀಬೇಕು, ಈ ರೀತಿ ಟ್ಯಾಬ್ಯುಲರ್ ಕಾಲಮ್ ಅನ್ನ ಹಾಕಬೇಕು. ಇಲ್ಲಿ ನಂಬರ್ ಆಫ್ ಅಬ್ಸರ್ವೇಷನ್ ಇದೆಯಲ್ಲ, 1, 2, 3 ಮತ್ತೆ ಎವರೇಜ್. ಪರೀಕ್ಷೆಯಲ್ಲಿ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ಸ್ ಯಾವ ರೀತಿ ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ರು ನೀವು ಒಂದೇ ರೀಡಿಂಗ್ಸ್ ಬರಿ ಅಂತ ಹೇಳ್ಬೋದು, ಇಲ್ಲ ಕೆಲವೊಬ್ರು 3 ರೀಡಿಂಗ್ಸ್ ಅನ್ನ ಬರೆದ್ಬಿಟ್ಟು ನೀವು ಇದರದ್ದು ಮೀನ್ ವ್ಯಾಲ್ಯೂ ಅನ್ನು ತೆಗೆದು ಎವರೇಜ್ ಅನ್ನ ಕಂಡಿಡಿರಿ ಅಂತ ಕೂಡ ಹೇಳಬೇಕು. ಟೋಟಲ್ ನಂಬರ್ ಆಫ್ ಪೋಲನ್ ಕ್ಯಾಪಿಟಲ್ ಏನು, ಟೋಟಲ್ ನಂಬರ್ ಆಫ್ ಪೋಲನ್ ಜರ್ಮಿನೇಟೆಡ್ ಸ್ಮಾಲ್ ಏನು, ಮತ್ತೆ ಪರ್ಸೆಂಟೇಜ್ ಆಫ್ ಪೋಲನ್ ಜರ್ಮಿನೇಷನ್ ಫಾರ್ಮುಲಾ ಸ್ಮಾಲ್ ಎನ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಇಂಟು 100. ಇದು ಟ್ಯಾಬ್ಯುಲರ್ ಕಾಲಮ್ ಕಂಪ್ಲೀಟ್ ಆಗಿ ಹಾಕಬೇಕು. ನೀವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ನಿಮಗೆ ಈ ರೀತಿ ಪೋಲನ್ ಗ್ರೇನ್ಸ್ ಗಳು ಕಾಣಿಸ್ತವೆ. ಓಕೆ, ಇದು ವಿಂಕಾ ರೋಸಾ ಫ್ಲವರ್ಸ್ ಅದು ಯಾವ ರೀತಿ ಅಬ್ಸರ್ವೇಷನ್ ಇದೆ ನೋಡಿ. ಇಲ್ಲಿ ನೀವು ನೋಡ್ತಾ ಇರಬಹುದು, ಇದು ಪೋಲನ್ ಗ್ರೇನ್ಸ್, ಇದು ಪೋಲನ್ ಟ್ಯೂಬ್ ಅಂದ್ರೆ ಜರ್ಮಿನೇಟ್ ಆಗಿರುವಂತದ್ದು. ಯಾವಾಗ್ಲೂ ಈ ಕ್ಯಾಪಿಟಲ್ ಏನು ವ್ಯಾಲ್ಯೂ ಏನಿದೆಯಲ್ಲ, ಸ್ಮಾಲ್ ಏನು ವ್ಯಾಲ್ಯೂಸ್ಗಿಂತ ಹೆಚ್ಚಿಗಿರಬೇಕು. ಇದನ್ನ ಇಷ್ಟೆಲ್ಲ ಬರೆದ್ಬಿಟ್ಟು ನೀಟಾಗಿ ದ ಪರ್ಸೆಂಟೇಜ್ ಆಫ್ ಪೋಲನ್ ಜರ್ಮಿನೇಷನ್ ಅಂತ ಲಾಸ್ಟಿಗೆ ಒಂದು ಸೆಂಟೆನ್ಸ್ ಬರೆದ್ರೆ ಮುಗಿದೋಯ್ತು, ನಿಮಗೆ 5 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಅದೇ ರೀತಿಯಾಗಿ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಓವರಿ ಯಾವ ರೀತಿ ಬರೀತೀರಾ, ಇಲ್ಲಿ ನೋಡಿ, ದತುರಾ ಫ್ಲವರ್ಸ್ ಅದು ಓವರಿ ಈ ರೀತಿ ಕಾಣಿಸುತ್ತೆ. ಅದೇ ರೀತಿಯಾಗಿ ಹಿಬಿಸ್ಕಸ್ ಅದು ಓವರಿ ಈ ರೀತಿಯಾಗಿ ಕಾಣಿಸುತ್ತೆ. ಇದು ಹಿಬಿಸ್ಕಸ್ ಓವರಿ. ಓಕೆ, ಇದನ್ನ ನಾವು ಟೆಟ್ರಾಲುಕ್ಯುಲರ್ ಅಂತ ಕರಿತೀವಿ. ಯಾಕಂದ್ರೆ ಇದರಲ್ಲಿ 4 ಚೇಂಬರ್ಸ್ ಗಳು ಕಾಣಿಸ್ತದೆ, ಇದರಲ್ಲಿ ನಮಗೆ 5 ಚೇಂಬರ್ಸ್ ಕಾಣಿಸ್ತದೆ. ಸೊ ಹಾಗಾಗಿ ನಾವು ಇದನ್ನು ಪೆಂಟಾಲುಕ್ಯುಲರ್ ಅಂತ ಕರಿಬಹುದು. ಆದ್ರೆ ಇದು ಎಕ್ಸೈಲ್ ಪ್ಲಾಸೆಂಟೇಷನ್ ಅನ್ನೇ ಇಂಡಿಕೇಟ್ ಮಾಡುತ್ತೆ. ಓಕೆ, ನೀವು ಎಕ್ಸಾಮ್ ಅಲ್ಲಿ ದ ನಂಬರ್ ಆಫ್ ಲೋಕ್ಯೂಲ್ಸ್ ಅಂತ ಬರೆದು 5 ಅಂತ ಬರೆದು ಬ್ರಾಕೆಟ್ ಅಲ್ಲಿ ಪೆಂಟಾಲುಕ್ಯುಲರ್ 1 ಪಾಯಿಂಟ್ ಬರೀಬೇಕು. ನೆಕ್ಸ್ಟ್ ಟೈಪ್ ಆಫ್ ಪ್ಲಾಸೆಂಟೇಷನ್ ಅಂತ ಅಂದ್ಬಿಟ್ಟು ಎಕ್ಸೈಲ್ ಪ್ಲಾಸೆಂಟೇಷನ್ ಅಂತ ಬರೀಬೇಕು. ಇವು 2 ಪಾಯಿಂಟ್ ಗಳೇನಿದಾವಲ್ಲ, ಇವು ಬಹಳ ಇಂಪಾರ್ಟೆಂಟ್. ಇದೇ ಪರೀಕ್ಷೆಯಲ್ಲಿ ನಿಮಗೆ ಮುಖ್ಯವಾಗಿ ಮಾರ್ಕ್ಸ್ ಅನ್ನು ತಂದು ಕೊಡುವಂತವು. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ, ಪೋಲನ್ ಟ್ಯೂಬ್ ಗ್ರೋತ್ ಆನ್ ಸ್ಟಿಗ್ಮಾ. ಇದನ್ನ ಯಾವ ರೀತಿ ಮಾಡ್ತೀರಾ, ಇದು ನಿಮಗೆ ಮೈಕ್ರೋಸ್ಕೋಪಿಕ್ ವ್ಯೂ. ಮೈಕ್ರೋಸ್ಕೋಪ್ ಅಲ್ಲಿ ಈ ರೀತಿ ಕಾಣಿಸುತ್ತೆ, ಕಾಟನ್ ಬ್ಲೂ ಸ್ಟೇನ್ ಅನ್ನ ಹಾಕಿರ್ತೀರಾ, ಸೊ ಹಾಗಾಗಿ ಅದು ಬ್ಲೂವಿಶ್ ಕಲರ್ ಕಾಣಿಸುತ್ತೆ.
ಇದು ಡೈಗ್ರಾಮ್. ಈ ಡೈಗ್ರಾಮ್ ಅನ್ನ ನೀವು ತೆಗಿಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಪಾಯಿಂಟ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ಡೈಗ್ರಾಮ್ಸ್ ಮಾತ್ರ ಎಕ್ಸ್ಪೆಕ್ಟ್ ಮಾಡೋದು. 4 ಡೈಗ್ರಾಮ್ ಮಸ್ಟ್ ಅಂಡ್ ಶುಡ್ ತೆಗಿಲೇಬೇಕು. ಪೋಲನ್ ಗ್ರೇನ್ಸ್, ಸ್ಟಿಗ್ಮಾ, ಪೋಲನ್ ಟ್ಯೂಬ್ ಮತ್ತೆ ಸ್ಟೈಲ್. ನಿಮಗೆ ಪಾಸಿಬಲ್ ಆದ್ರೆ ಇದು ಒಳಗಡೆ ಇರುವಂತದ್ದು 2 ಪಾಯಿಂಟ್ ಗಳೇನಿದಾವಲ್ಲ, ಇದನ್ನ ಮೇಲ್ ಗ್ಯಾಮೆಟ್ಸ್ ಅಂತಾನು ಕೂಡ ನೀವು ಲೇಬಲ್ ಮಾಡಬಹುದು. ಮತ್ತೆ ಒಂದ್ ನೆನ್ಪಿಟ್ಕೊಳ್ಳಿ, ಡೈಗ್ರಾಮ್ ತೆಗಿಬೇಕಾದ್ರೆ ಪೋಲನ್ ಟ್ಯೂಬ್ ಇದು ಟ್ಯೂಬ್ ತರ ಇರಬೇಕು, ಕೂದಲದ ಎಳೆ ತರ ತೆಗಿಬಾರದು. ನ್ಯೂಕ್ಲಿಕ್ ಆಸಿಡ್ ಸ್ಟೇನಿಂಗ್ ಆರ್ ನ್ಯೂಕ್ಲಿಯರ್ ಸ್ಟೇನಿಂಗ್ ಅಲ್ಲಿ ಇಲ್ಲಿನೂ ಕೂಡ 2 ಪಾಯಿಂಟ್ ಬರೀಬೇಕಾಗುತ್ತೆ. ಮತ್ತೆ ನಿಮ್ಮ ಮೈಕ್ರೋಸ್ಕೋಪ್ ಅಲ್ಲಿ ಅಂತೂ ಈಸಿಯಾಗಿ ಕಾಣಿಸುತ್ತೆ. ನಮ್ಮ ಇಟ್ಟಂಗಿ ಗೋಡೆ ಯಾವ ರೀತಿ ಇರುತ್ತಲ್ಲ ಆ ರೀತಿ ನಮಗೆ ಕಾಣಿಸುತ್ತೆ. ಆನಿಯನ್ ಪೀಲ್ ಅನ್ನು ತೆಗೆದುಬಿಟ್ಟು ಮಾಡ್ತೀರಾ. ಎಕ್ಸಾಮ್ ಅಲ್ಲಿ ಏನ್ ಬರೀಬೇಕು? ಶೇಪ್ ಆಫ್ ದಿ ಸೆಲ್ ರೆಕ್ಟಾಂಗುಲರ್, ನಂಬರ್ ಆಫ್ ನ್ಯೂಕ್ಲಿಯೈ ಇನ್ ಸೆಲ್ ಯೂನಿ ನ್ಯೂಕ್ಲಿಯೇಟ್, ಅಂದ್ರೆ ಒಂದು ಸೆಲ್ ಅಲ್ಲಿ ಒಂದೇ ಒಂದು ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಸೊ ಹಾಗಾಗಿ ಅದನ್ನ ಯೂನಿ ನ್ಯೂಕ್ಲಿಯೇಟ್ ಅಂತ ಕರಿತೀವಿ. ಈ ಒಂದು 4 ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವ್ದಾದ್ರೂ ಒಂದು ಎಕ್ಸ್ಪೆರಿಮೆಂಟ್ ನಿಮಗೆ ಆನ್ಯುವಲ್ ಎಕ್ಸಾಮ್ ಗೆ ಬಂದೇ ಬರುತ್ತೆ. ನಂಬರ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಇವಾಗ ಮುಂದೆ ನೋಡಿ, ಇದು ಬಂದ್ಬಿಟ್ಟು ಮೈಟಾಸಿಸ್. ಮೈಟಾಸಿಸ್ ನೀವು ಪ್ರಾಕ್ಟಿಕಲ್ ಅನ್ನ ಮಾಡ್ತೀರಾ, ಸ್ಲೈಡ್ ಪ್ರಿಪರೇಷನ್ ಮಾಡ್ತೀರಾ, ಆದ್ರೂ ಕೂಡ ನಿಮಗೆ ಸ್ಟೇಜಸ್ ಗಳ ಕಾಣಿಸ್ತವೆ. ಕೆಲವೊಂದಿಷ್ಟು ಟೈಮಲ್ಲಿ ಸ್ಟೇಜಸ್ ಗಳ ಕಾಣಿಸಲ್ಲ. ಡೋಂಟ್ ವರಿ, ಯಾವುದೇ ರೀತಿ ತೊಂದರೆ ತಗೋಬೇಡಿ. ಆದ್ರೂ ನೀವು ಸ್ಟೇಜಸ್ ಅನ್ನ ಬರೆಸ್ಲಿಕ್ಕೆ ಅಂತ ಪ್ರಯತ್ನ ಪಡಿ. ಸ್ಟೇಜಸ್ ಕಾಣಿಸ್ಲಿಲ್ಲ ಅಂತಂದ್ರೂ ಕೂಡ ಏನು ಮಾಡಕ್ ಆಗಲ್ಲ. ಪ್ರೋಫೇಸು, ಮೆಟಾಫೇಸು, ಅನಾಫೇಸು ಮತ್ತೆ ಟಿಲೋಫೇಸ್ ಅಂತ 4 ಸ್ಟೇಜಸ್ ಗಳಿರ್ತವೆ. ಅವುಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಮತ್ತೆ ಮೈಕ್ರೋಸ್ಕೋಪ್ ಅಲ್ಲಿ ಯಾವ ರೀತಿ ವ್ಯೂಸ್ ಕಾಣಿಸುತ್ತೆ ಅಂತಂದ್ರೆ, ಇಲ್ಲಿ ನೋಡಿ, ಇದು ಮೈಕ್ರೋಸ್ಕೋಪಿಕ್ ವ್ಯೂ. ಪ್ರೊಫೇಸ್ ಆಗಿತ್ತಂದ್ರೆ ಈ ರೀತಿ ಕಾಣಿಸ್ತದೆ, ಮೆಟಾಫೇಸ್ ಆಗಿತ್ತಂದ್ರೆ ಈ ರೀತಿ ಕಾಣಿಸ್ತದೆ, ಅನಾಫೇಸ್ ಇದ್ರೆ ಈ ರೀತಿ ಕಾಣಿಸ್ತಾ ಇರ್ತದೆ, ಟಿಲೋಫೇಸ್ ಇದ್ರೆ ಈ ರೀತಿ ಕಾಣಿಸ್ತಾ ಇರ್ತದೆ. ಮೈಕ್ರೋಸ್ಕೋಪ್ ಅಲ್ಲಿ ನಮಗೆ ಈ ರೀತಿ ಅಬ್ಸರ್ವೇಷನ್ ಬರುತ್ತೆ. ನಿಮಗೆ ಯಾವ ರೀತಿ ಅಬ್ಸರ್ವೇಷನ್ ಬರುತ್ತೋ ಅದರ ಪ್ರಕಾರ ಸ್ಟೇಜಸ್ ಅನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಬಟ್ ಆದ್ರೆ ಎಕ್ಸಾಮ್ ಅಲ್ಲಿ ಡಯಾಗ್ರಾಮ್ ಅನ್ನ ತೆಗಿಬೇಕಾದ್ರೆ ನಿಮ್ಮ ಮೈಕ್ರೋಸ್ಕೋಪ್ ಅಲ್ಲಿ ಯಾವ ರೀತಿ ಕಾಣಿಸ್ತಾ ಇರ್ತದೋ ಆ ರೀತಿ ಡಯಾಗ್ರಾಮ್ ತೆಗೆದ್ರೆ ನಿಮಗೆ ಮಾರ್ಕ್ಸ್ ಬರಲ್ಲ. ಹಾಗಾದ್ರೆ ಯಾವ ರೀತಿ ಡಯಾಗ್ರಾಮ್ ತೆಗಿತೀರಾ? ಇಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಡಯಾಗ್ರಾಮ್ ತೆಗಿಬೇಕಂದ್ರೆ. ಎಸ್, ಇಲ್ಲಿದೆ ಅಲ್ಲ, ಇದು ಪ್ರೊಫೇಸ್ ಡಯಾಗ್ರಾಮು ಪ್ಲಸ್ ಇದರದ್ದು ಲೇಬ್ಲಿಂಗ್ ಪಾರ್ಟ್, ಮತ್ತೆ ಮೆಟಾಫೇಸ್ ಡಯಾಗ್ರಾಮು ಇದರದ್ದು ಲೇಬ್ಲಿಂಗ್ ಪಾರ್ಟ್, ನೆಕ್ಸ್ಟ್ ಅನಾಫೇಸ್ ಡಯಾಗ್ರಾಮ್ ಇದರ ಲೇಬ್ಲಿಂಗ್ ಪಾರ್ಟ್, ಮತ್ತೆ ಟಿಲೋಫೇಸ್ ಡಯಾಗ್ರಾಮ್ ಇದರ ಲೇಬ್ಲಿಂಗ್ ಪಾರ್ಟ್. ಇದರದ್ದು ರಿಲೇಟೆಡ್ ಪಾಯಿಂಟ್ಸ್ ಗಳಿದಾವಲ್ಲ ಅಲ್ಲಿ ಬರೀಬೇಕಾಗುತ್ತೆ. ಪ್ರೊಫೇಸ್ ಅಂತ ಬರೆದು ಅಲ್ಲಿ ಒಂದು 2ರಿಂದ 4 ಪಾಯಿಂಟ್ಸ್, ಮೆಟಾಫೇಸ್ ಅಂತ ಬರೆದು 2ರಿಂದ 4 ಪಾಯಿಂಟ್ಸ್. ಮತ್ತೆ ಎಲ್ಲಾ ಫೇಸಸ್ ಗಳನ್ನ ಬರೆಯುವಂಗಿಲ್ಲ. ಯಾವ ಫೇಸ್ ನಿಮಗೆ ಮೈಕ್ರೋಸ್ಕೋಪ್ ಅಲ್ಲಿ ಕಾಣಿಸುತ್ತೋ ಆ ಒಂದು ಫೇಸ್ ಬಗ್ಗೆ ಡಯಾಗ್ರಾಮ್ ಅನ್ನ ತೆಗೆದು ಅದರದ್ದು ಡಿಸ್ಕ್ರಿಪ್ಷನ್ ಅನ್ನ ಬರಿಬೇಕು. ಮುಂದಿನ ಪ್ರಶ್ನೆ ಪೆಡಿಗ್ರಿ ಚಾರ್ಟ್, ಕ್ವಶನ್ ನಂಬರ್ 3C. ಇದು 3 ಮಾರ್ಕ್ಸ್ ಇರೋದು. ಇದರಲ್ಲಿ ನೀವು 5 ಪೆಡಿಗ್ರಿ ಚಾರ್ಟ್ಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಒಂದು ಆಟೋಸೋಮಲ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್ಸ್, ಆಟೋಸೋಮಲ್ ರಿಸೆಸಿವ್ ಟ್ರೇಟ್, ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್. ನಿಮಗೆ ಇದನ್ನ ನೆನಪಿಟ್ಕೊಳ್ಳಿಕ್ಕೆ ಒಂದು ಟ್ರಿಕ್ಸ್ ಅನ್ನ ಹೇಳ್ತೀನಿ ನೋಡಿ. ಆಟೋಸೋಮಲ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್ ಅಂತಂದ್ರೆ, ಆಟೋಸೋಮ್ ಅಂತಂದ್ರೆ ಏನು? 46 ಕ್ರೋಮೋಸೋಮ್ಸ್ ಗಳಲ್ಲಿ 2 ಕ್ರೋಮೋಸೋಮ್ಸ್ ಅನ್ನ ಅಲೋಸೋಮ್ಸ್ ಅಂತ ಕರಿತೀವಿ, 44 ಕ್ರೋಮೋಸೋಮ್ಸ್ ಗಳನ್ನ ಆಟೋಸೋಮ್ಸ್ ಅಂತ ಕರಿತೀವಿ. ಅಂದ್ರೆ ಇದರಲ್ಲಿ ಯಾವುದೇ ರೀತಿ ಸೆಕ್ಚುವಲ್ ಮೇಲೆ ಡಿಪೆಂಡ್ ಆಗಲ್ಲ. ಇದು ಗಂಡು ಹುಡುಗ ಮತ್ತೆ ಹೆಣ್ಣು ಹುಡುಗಿ ಇಬ್ಬರಿಗೂ ಸಹಿತ ಈಕ್ವಲಿ ಡಿಸೀಸ್ ಏನಾಗಬಹುದು, ಟ್ರಾನ್ಸ್ಮಿಟ್ ಆಗಬಹುದು. ಇಲ್ಲಿ ತಾಯಿ ಏನಿದಾಳಲ್ಲ, ರೌಂಡ್ ಶೇಪ್ ಅಂದ್ರೆ ಏನೇ ತಾಯಿ, ಸ್ಕ್ವೇರ್ ಶೇಪ್ ಇರೋದು ತಂದೆ. ಇವರಿಂದ ಹುಟ್ಟುವಂತ ಮಕ್ಕಳು ಇಲ್ಲಿ ನೋಡಿ, ಗಂಡು ಮಗುವಿಗೂ ಕೂಡ ರೋಗ ಬಂದಿದೆ, ಹೆಣ್ಣು ಮಗುವಿಗೂ ಕೂಡ ರೋಗ ಬಂದಿದೆ. ಈ ರೀತಿಯಾಗಿ ರೋಗದ ಲಕ್ಷಣಗಳೇನಾದ್ರೂ ನಿಮಗೆ ಕಾಣಿಸ್ತಾ ಇದೆ ಅಂದ್ರೆ ಆಟೋಸೋಮಲ್ ಡಾಮಿನೆಂಟ್ ಟ್ರೇಟ್ ಅಂತ ನೆನಪಿಟ್ಕೊಳ್ಳಿ. ಇದಕ್ಕೆ ಬ್ರಾಕಿಡಕ್ಟಿಲಿ, ಪಾಲಿಡಕ್ಟಿಲಿ, ಡಿಂಪಲ್ ಇನ್ ದ ಚಿಕ್ ಅಂದ್ರೆ ಕೆನ್ನೆಗುಳಿ ಅಂತ ಏನು ಕರಿತೀವಲ್ಲ, ಆ ಒಂದು ಲಕ್ಷಣಗಳು ಈ ಒಂದು ಡಿಸಾರ್ಡರ್ಸ್ ಇದ್ದವರಿಗೆ, ಅಂದ್ರೆ ಈ ಒಂದು ಡಾಮಿನೆನ್ಸಿ ಇದ್ದವರಿಗೆ ಕಾಣಿಸುತ್ತೆ. ಆಟೋಸೋಮಲ್ ರಿಸೆಸಿವ್ ಟ್ರೇಟ್ ಅಂತಂದ್ರೆ ಇದು ಆಟೋಸೋಮಲ್ ಡಾಮಿನೆಂಟ್ ಆಯ್ತು. ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್ ಅಂತಂದ್ರೆ, ಎಕ್ಸ್ ಲಿಂಕ್ಡ್ ಅಂದ್ರೆ ಏನು? ಹೆಣ್ಣು ಮಕ್ಕಳಲ್ಲಿ 2 ಎಕ್ಸ್ ಕ್ರೋಮೋಸೋಮ್ಸ್ ಗಳಿರ್ತವೆ. ಅವರಿಂದ ಏನಾದ್ರೂ ಡಿಸೀಸಸ್ ಟ್ರಾನ್ಸ್ಮಿಟ್ ಆಗ್ತಾ ಇತ್ತಂದ್ರೆ ಎಕ್ಸ್ ಲಿಂಕ್ಡ್ ಡಾಮಿನೆಂಟ್. ಮತ್ತೆ ಅದೇ ರೀತಿಯಾಗಿ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೇಟ್ ಅಲ್ಲಿ ನೋಡಿ, ನಿಮಗೆ ಇಲ್ಲಿನೂ ಕೂಡ ಕ್ಯಾರಿಯರ್ ಕಾಣಿಸ್ತಾರೆ. ಓಕೆ, ಇಲ್ಲಿ ಕ್ಯಾರಿಯರ್ ಯಾರು ಕಾಣಿಸ್ತಾರೆ ಗೊತ್ತಾ? ಓನ್ಲಿ ಹೆಣ್ಮಕ್ಳು ಮಾತ್ರ ಕ್ಯಾರಿಯರ್ ಕಾಣಿಸ್ತಾರೆ. ಅದನ್ನ ಎಕ್ಸ್ ಲಿಂಕ್ಡ್ ರಿಸೆಸಿವ್. ವಾಯ್ ಕ್ರೋಮೋಸೋಮ್ ಲಿಂಕ್ಡ್ ಅಂತೂ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡೇ ಬಿಡ್ತೀರಿ. ಯಾಕೆ ಅಂತಂದ್ರೆ ಎಲ್ಲಾ ಸ್ಕ್ವೇರ್ ಬಾಕ್ಸ್ ಗಳು ಅಫೆಕ್ಟೆಡ್ ಇದಾವಂತಂದ್ರೆ ವಾಯ್ ಲಿಂಕ್ಡ್ ಅಂತ ಹೇಳ್ಬಿಡ್ಬೇಕು. ವಾಯ್ ಲಿಂಕ್ಡ್ಗೆ ಎಕ್ಸಾಂಪಲ್ ಯಾವ್ದು ಬರ್ತದೆ? ವಾಯ್ ಲಿಂಕ್ಡ್ಗೆ ಎಕ್ಸಾಂಪಲ್ ಯಾವ್ದು ಬರ್ತದೆ? ಹೈಪರ್ ಟ್ರೈಕೋಸಿಸ್ ಅಂದ್ರೆ ಕಿವಿಯ ಮೇಲ್ಗಡೆ ಕೂದಲುಗಳಿರ್ತದೆ. ಓಕೆ, ಸೊ ಹಾಗಾಗಿ ಈ ಪ್ಯಾಟರ್ನ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಈಸಿಯೆಸ್ಟ್ ವೇ ಅನ್ನ ಹೇಳಿದ್ದೀನಿ. ನಿಮಗೆ ಇನ್ನೂ ಈಸಿಯೆಸ್ಟ್ ವೇ ಏನಾದರೂ ಬೇಕಾಗಿತ್ತಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಇಲ್ಲಿ ನಾನು ಲಿಂಕ್ಸ್ ಗಳನ್ನ ಕೊಟ್ಟಿದ್ದೀನಿ, ಬಹಳಷ್ಟೊಂದು ಲಿಂಕ್ ಗಳನ್ನ ಕೊಟ್ಟಿದ್ದೀನಿ. ಆ ಲಿಂಕ್ ಗಳನ್ನ ನೀವು ನೋಡಬಹುದು. ಸೊ ಇಲ್ಲಿನೂ ಕೂಡ ಒಂದು ಡಯಾಗ್ರಾಮ್ ಇದೆ ನೋಡಿ. ಇದು ಆಟೋಸೋಮಲ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್, ಇದು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೇಟ್, ಇದು ವಾಯ್ ಲಿಂಕ್ಡ್ ಟ್ರೇಟ್.
ಇಲ್ಲಿ ಎಲ್ಲವೂ ಸ್ಕ್ವೇರ್ ಬಾಕ್ಸ್ ಗಳಿದಾವೆ ಅಂತಂದ್ರೆ ವೈ ಲಿಂಕ್ಡ್. ಇದರಲ್ಲಿ ಚುಕ್ಕೆಗಳು ಕಾಣಿಸ್ತಾ ಇದೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಕ್ಯಾರಿಯರ್ ಕಾಣಿಸ್ತಾ ಇದ್ದಾರೆ ಅಂತಂದ್ರೆ ಎಕ್ಸ್ ಲಿಂಕ್ಡ್ ರಿಸೆಸಿವ್. ಇಲ್ಲಿ ಯಾರು ಕ್ಯಾರಿಯರ್ ಕಾಣಿಸ್ತಾ ಇಲ್ಲ, ಗಂಡು ಮಕ್ಕಳು ಮತ್ತೆ ಹೆಣ್ಮಕ್ಳು ಇಬ್ಬರಿಗೂ ಈಕ್ವಲ್ ಆಗಿ ಡಿಸೀಸಸ್ ಗಳು ಬರ್ತಾ ಇದಾವೆ ಅಂತಂದ್ರೆ ಆಟೋಸೋಮಲ್ ಡಾಮಿನೆಂಟ್ ಟ್ರೇಟ್. ಈಗ ಐಡೆಂಟಿಫಿಕೇಶನ್ ಡಿ ಅಲ್ಲಿ 4 ಇರ್ತದೆ. ಒಂದು ಟಿ ಎಸ್ ಆಫ್ ಮ್ಯಾಮಲಿಯನ್ ಟೆಸ್ಟಿಸ್, ಟಿ ಎಸ್ ಆಫ್ ಮ್ಯಾಮಲಿಯನ್ ಓವರಿ, ಟಿ ಎಸ್ ಆಫ್ ಫಿಮೇಲ್ ಗ್ಯಾಮೆಟೋಫೈಟ್, ವಿ ಎಸ್ ಆಫ್ ಮ್ಯಾಮಲಿಯನ್ ಬ್ಲಾಸ್ಟುಲಾ. ಈ ಡಯಾಗ್ರಾಮ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದು ಕಲರ್ ಡಯಾಗ್ರಾಮ್, ಪ್ರಿಂಟೆಡ್ ಡಯಾಗ್ರಾಮ್ ಆಗಿರ್ಬೋದು, ಇಲ್ಲ ಮ್ಯಾನ್ಯಲ್ ಅಲ್ಲಿ ಇರುವಂತಹ ಡಯಾಗ್ರಾಮ್ ಆದ್ರೂ ಆಗಿರ್ಬೋದು. ನೆನಪಿಟ್ಕೊಂಡ್ಬಿಡಿ, ಇದು ರಿಪ್ರೊಡಕ್ಷನ್ ರಿಲೇಟೆಡ್ ಆಗಿರುವಂತಹ ಟಾಪಿಕ್. ಸೊ ಹಾಗಾಗಿ 4ರಲ್ಲಿ ಯಾವ್ದಾದ್ರು ಒಂದು ಫಿಕ್ಸ್ ಬಂದೇ ಬರುತ್ತೆ. 5E ಅಂತೂ ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ಸ್ ನಿಂದ ಯಾವ್ದಾದ್ರೂ ಒಂದು ಬಂದೇ ಬರುತ್ತೆ. 4 ಕೊಟ್ಟಿದ್ದಾರೆ. ಅದರಲ್ಲಿ ನೋಡಿ, ಅಮೀಬಿಕ್ ಡಿಸೆಂಟ್ರಿ, ಅಮೀಬಿಯಾಸಿಸ್, ಈ ಡಯಾಗ್ರಾಮ್ ಏನಾದ್ರೂ ಬಂದ್ರೆ ನೀವು ಸೈಂಟಿಫಿಕ್ ನೇಮ್ ಬರೀಬೇಕಾಗತ್ತೆ. ಎಂಟ್ ಅಮೀಬಾ ಹಿಸ್ಟೋಲಿಟಿಕಾ. ಡಿಸೀಸ್ ಯಾವುದು? ಅಮೀಬಿಕ್ ಡಿಸೆಂಟ್ರಿ, ಅಮೀಬಿಯಾಸಿಸ್. ಇದ್ರದ್ದು ರಿಲೇಟೆಡ್ ಒಂದ್ 2-3 ಸಿಂಪ್ಟಮ್ಸ್. ಅದೇ ರೀತಿಯಾಗಿ ಈ ಡಯಾಗ್ರಾಮ್ ಏನಾದ್ರೂ ಇದ್ರೆ, ಕೈಯಲ್ಲಿ ರಿಂಗ್ ತರ ಸ್ಟ್ರಕ್ಚರ್ ಏನಾದ್ರೂ ಇದ್ರೆ, ಪ್ಲಾಸ್ಮೋಡಿಯಂ ವೈವಾಕ್ಸ್ ಯಾವ ಡಿಸೀಸ್ ಕಾಸ್ ಮಾಡುತ್ತೆ? ಮಲೇರಿಯಾ. ಇದರ ರಿಲೇಟೆಡ್ ಸಿಂಪ್ಟಮ್ಸ್. ಮತ್ತೆ ಇದು ಸ್ಪೆಸಿಮನ್ ಸಿಗುತ್ತೆ ಎಲ್ಲ ಲ್ಯಾಬೊರೇಟರಿಯಲ್ಲೂ ಸಹಿತ ಅವೈಲೇಬಲ್ ಇರುತ್ತಂತ ಅನ್ಕೊಂತೀನಿ. ಇದು ಅಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್ ಅಂತ ಅಂದ್ಬಿಟ್ಟು ಅಸ್ಕ್ಯಾರಿಯಾಸಿಸ್ ರೋಗವನ್ನ ಕಾಸ್ ಮಾಡುತ್ತೆ. ಇದ್ರದ್ದು ಸಿಂಪ್ಟಮ್ಸ್ ಈ ರೀತಿ ಇರ್ತದೆ. ನೆಕ್ಸ್ಟ್ ಟ್ರೈಕೋಫೈಟಾನ್, ಇದು ಒಣ ಕಟ್ಟಿಗೆ ತರ ಏನಾದ್ರೂ ಇದ್ರೆ ಇದು ಟ್ರೈಕೋಫೈಟಾನ್ ರುಬ್ರಮ್. ಇದು ರಿಂಗ್ ವರ್ಮ್ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಇದ್ರದ್ದು ಸಿಂಪ್ಟಮ್ಸ್. ನೆಕ್ಸ್ಟ್ ಎಫ್ ಅಲ್ಲಿ ಹೋಮೋಲಾಗಸ್ ಆರ್ಗನ್ಸ್ ಮತ್ತೆ ಅನಾಲಾಗಸ್ ಆರ್ಗನ್ಸ್ ರಿಲೇಟೆಡ್ ಪ್ರಶ್ನೆಗಳೇ ಹೆಚ್ಚಿಗೆ ಬರೋದು. ನಿಮ್ಲಿ ಲೀವ್ಸ್ ಆಫ್ ಒನ್ ಹ್ಯಾಂಡ್, ಸ್ಪೈನ್ಸ್ ಆಫ್ ಓಪನ್ಶಿಯಾ ಅಂತ ಬರೆದಿದ್ದಾದ್ಮೇಲೆ ಯಾಕೆ ಇದನ್ನ ಹೋಮೋಲಾಗಸ್ ಅಂತ ಕರಿತೀರಿ, ಇದ್ರದ್ದು ಕಮೆಂಟ್ ಮಾಡ್ಬೇಕು. ಕಮೆಂಟ್ ಅಂದ್ರೆ ಏನು? ಇದನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರದ ಬಗ್ಗೆ ಹೇಳೋದು. ಟೆಂಡ್ರಿಲ್ಸ್ ಆಫ್ ಪ್ಯಾಷನ್ ಫ್ಲವರ್ ಮತ್ತೆ ಥಾರ್ನ್ಸ್ ಆಫ್ ಬೊಗೆನವಿಲ್ಲ, ಇಲ್ಲಿನೂ ಸಹಿತ ನೀವು ಹೋಮೋಲಾಗಸ್ ಆರ್ಗನ್ಸ್ ಅಂತ ಯಾಕೆ ಕರಿತೀರಾ ಅದ್ರದ್ದು ರಿಲೇಟೆಡ್ ಒಂದ್ 2-3 ಪಾಯಿಂಟ್ಸ್ ಅನ್ನ ಬರೀಬೇಕು. ಅನಿಮಲ್ಸ್ ಅಲ್ಲಿ ಹೋಮೋಲಾಗಸ್ ಆರ್ಗನ್ಸ್, 4 limbs ಆಫ್ ವರ್ಟಿಬ್ರೇಟ್ಸ್. ಅನಾಲಾಗಸ್ ಆರ್ಗನ್ಸ್ ನೋಡಿ, ಜಿಂಜರ್ ಅಂಡ್ ಕ್ಯಾರೆಟ್. ಓಕೆ, ಜಿಂಜರ್ ಕ್ಯಾರೆಟ್ ಅನಾಲಾಗಸ್ ಆರ್ಗನ್ಸ್ ಅಂತ ಯಾಕೆ ಅಂತ ಕರೀತೀರಾ, ಅದಕ್ಕೂ ಕೂಡ ಒಂದ್ 2-3 ಪಾಯಿಂಟ್ಸ್ ಬರೀಬೇಕು. ಅನಿಮಲ್ಸ್ ಅಲ್ಲಿ ಇರುವಂತಹ ಅನಾಲಾಗಸ್ ಆರ್ಗನ್ಸ್ ಯಾವುದು? ವಿಂಗ್ಸ್ ಆಫ್ ಇನ್ಸೆಕ್ಟ್ ಮತ್ತೆ ವಿಂಗ್ಸ್ ಆಫ್ ಬರ್ಡ್. ನೆಕ್ಸ್ಟ್ ಮ್ಯಾಂಡಿಬಲ್ ಆಫ್ ಕಾಕ್ರೋಚ್ ಮತ್ತೆ ಲೋವರ್ ಜಾ ಆಫ್ ರ್ಯಾಬಿಟ್. ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಒಂದ್ ಕಡೆಗೆ ಒಂದು 4 ಇವನ್ ತಗೊಳ್ಳಿ, ಒಂದು ಪೇಪರ್ಸ್ ತಗೊಳ್ಳಿ. ಪೇಪರ್ 1, ಪೇಪರ್ 2 ಅಂತ ಕರೆಕ್ಟ್ ಆಗಿ ಬರೆದ್ಬಿಟ್ಟು, 1ನೇ ಪೇಪರ್ ಅಲ್ಲಿ ಪೋಲನ್ ಜರ್ಮಿನೇಷನ್, 2ನೇ ಪೇಪರ್ ಅಲ್ಲಿ ಪೋಲನ್ ಟ್ಯೂಬ್ ಗ್ರೋತ್ ಅಂಡ್ ಸ್ಟಿಗ್ಮಾ, 3ನೇ ಪೇಪರ್ ಅಲ್ಲಿ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಓವರಿ, 4ನೇ ಪೇಪರ್ ಅಲ್ಲಿ ನ್ಯೂಕ್ಲಿಯರ್ ಸ್ಟೇನಿಂಗ್. ಈ ರೀತಿ ಸಪರೇಟ್ ಪೇಪರ್ಸ್ ಗಳನ್ನ ಮಾಡಿ ಬರೀತಾ ಹೋಗ್ತಾ ಇದ್ರೆ ನಿಮಗೆ ಈಸಿಯಾಗಿ ಪ್ರಾಕ್ಟೀಸ್ ಆಗುತ್ತೆ. ಮತ್ತೆ ನಿಮಗೆ ಇದರಲ್ಲಿ ಏನಾದ್ರೂ ಡೌಟ್ಸ್ ಇದ್ದು, ಏನಾದ್ರೂ ಕ್ವಶನ್ಸ್ ಗಳೇನಾದ್ರೂ ಕೇಳಬೇಕಂತ ಅನ್ಸಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕ್ವಶನ್ಸ್ ಅನ್ನ ಹಾಕಿ. ಮತ್ತಷ್ಟು ವಿಡಿಯೋಗಳು ಬೇಕಾದ್ರೆ ಇದೇ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹೋದ್ರೆ ನಿಮಗೆ ಎಲ್ಲಾ ಪೋಲನ್ ಜರ್ಮಿನೇಷನ್, ಪೋಲನ್ ಟ್ಯೂಬ್ ಗ್ರೋತ್ ಅಂಡ್ ಸ್ಟಿಗ್ಮಾ, ನ್ಯೂಕ್ಲಿಕ್ ಆಸಿಡ್ ಸ್ಟೇನಿಂಗ್, ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಓವರಿ, 4 ತರದ್ದು ಯಾವ ರೀತಿ ನೀವು ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನುವಂತ ವಿಡಿಯೋನು ಸಹಿತ ನಾನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲಿರುವಂತಹ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್, ಒಂದು 4 ಜನ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಅವರು ಕೂಡ ಒಂದು 4 ಜನ ಫ್ರೆಂಡ್ಸ್ ಗೆ ಶೇರ್ ಮಾಡ್ತಾರೆ. ನಿಮಗೆ ಯಾವುದೇ ರೀತಿಯ ಅನುಕೂಲ ಬೇಕಾಗಿತ್ತಂದ್ರೆ ನನಗೆ ನೀವು ಹೇಳ್ಬೋದು. ಅದರ ತಕ್ಕಂಗೆ ನಾನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ.